ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಒಬ್ಬ ಶಾಸಕರಾಗಿ ಮುನಿರತ್ನ ಆ ರೀತಿ ಮಾತನಾಡಿದ್ದು ತಪ್ಪು. ಜಾತಿ ಹೆಸರಿನಲ್ಲಿ ಬೇರೆಯವರನ್ನ ನಿಂದಿಸುವುದು ತಪ್ಪು. ಅಸಂವಿಧಾನಾತ್ಮಕವಾದ ಪದಗಳನ್ನ ಮುನಿರತ್ನ ಬಳಸಿದ್ದಾರೆ. ಶಾಸಕ ಮುನಿರತ್ನ ಕೇಸ್ ಜಾಮೀನು ರಹಿತ ಪ್ರಕರಣ. ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನನ್ನನ್ನು ಸೇರಿ ಕ್ರಮ ಆಗಬೇಕು. ಪಕ್ಷಪಾತದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಅಂತ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಆ ಥರ ಮಾಡೋದು ಸರ್ 17 ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಂತೇಳಿ ಶಾಸನ ಮಾಡೋರು ನೀವು ಆ ಥರ ಪದ ಬಳಕೆ ಮಾಡಿದ್ರೆ, ಜಾತಿ ಹೆಸರಿನಲ್ಲಿ ಬೇರೆಯವ್ರನ್ನ ನಿಂದನೆ ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಇಟ್ಸ್ ಅನ್ ಇನ್ಸಲ್ಟ್ ಟು ದ ಕಾನ್ಸ್ಟಿಟ್ಯೂಷನ್. ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿಗೆ ಇಟ್ಸ್ ಎ ನಾನ್ ಬೇಲಬಲ್ ಅಫೆನ್ಸ್. Law will take its own course. It's a non-bailable offence. Law will take its own course. ಒಬ್ಬ ಶಾಸಕರಾಗಿ ಆ ಥರ ಮಾಡೋದು ಸರ್ 17 ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಂತೇಳಿ ಶಾಸನ ಇನ್ನು ಶಾಸಕ ಮುನಿರತ್ನ ಅವರನ್ನ ಏಕಾಏಕಿ ಬಂಧನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ. ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮುನಿರತ್ನ ಅವರನ್ನ ಪೊಲೀಸರು ಏಕಾಏಕಿ ಬಂಧನ ಮಾಡಿಲ್ಲ. ಮುನಿರತ್ನ ವಿರುದ್ಧ ದೂರು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಂಧಿಸಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ವಲ್ಲ, ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ? ಅವ್ರು ಏಕಾಏಕಿ ಏನು ಬಂಧನ ಮಾಡಿಲ್ಲ. ಅವ್ರು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ಅವರು ವಾಯ್ಸ್ ಇದನ್ನು ತಗೊಂಡಿದ್ದಾರೆ. ಈಗ FSLಗೆ ಕಳಿಸಿದ್ದಾರೆ. ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಇನ್ನು ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಒಬ್ಬ ಶಾಸಕರಾಗಿ ಮುನಿರತ್ನ ಆ ರೀತಿ ಮಾತನಾಡಿದ್ದು ತಪ್ಪು. ಜಾತಿ ಹೆಸರಿನಲ್ಲಿ ಬೇರೆಯವರನ್ನ ನಿಂದಿಸುವುದು ತಪ್ಪು. ಅಸಂವಿಧಾನಾತ್ಮಕವಾದ ಪದಗಳನ್ನ ಮುನಿರತ್ನ ಬಳಸಿದ್ದಾರೆ. ಶಾಸಕ ಮುನಿರತ್ನ ಕೇಸ್ ಜಾಮೀನು ರಹಿತ ಪ್ರಕರಣ. ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನನ್ನನ್ನು ಸೇರಿ ಕ್ರಮ ಆಗಬೇಕು. ಪಕ್ಷಪಾತದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಅಂತ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಆ ಥರ ಮಾಡೋದು ಸರ್ 17 ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಂತೇಳಿ ಶಾಸನ ಮಾಡೋರು ನೀವು ಆ ಥರ ಪದ ಬಳಕೆ ಮಾಡಿದ್ರೆ, ಜಾತಿ ಹೆಸರಿನಲ್ಲಿ ಬೇರೆಯವ್ರನ್ನ ನಿಂದನೆ ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಇಟ್ಸ್ ಅನ್ ಇನ್ಸಲ್ಟ್ ಟು ದ ಕಾನ್ಸ್ಟಿಟ್ಯೂಷನ್. ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿಗೆ ಇಟ್ಸ್ ಎ ನಾನ್ ಬೇಲಬಲ್ ಅಫೆನ್ಸ್. Law will take its own course. It's a non-bailable offence. Law will take its own course. ಒಬ್ಬ ಶಾಸಕರಾಗಿ ಆ ಥರ ಮಾಡೋದು ಸರ್ 17 ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಂತೇಳಿ ಶಾಸನ ಇನ್ನು ಶಾಸಕ ಮುನಿರತ್ನ ಅವರನ್ನ ಏಕಾಏಕಿ ಬಂಧನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ. ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮುನಿರತ್ನ ಅವರನ್ನ ಪೊಲೀಸರು ಏಕಾಏಕಿ ಬಂಧನ ಮಾಡಿಲ್ಲ. ಮುನಿರತ್ನ ವಿರುದ್ಧ ದೂರು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಂಧಿಸಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ವಲ್ಲ, ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ? ಅವ್ರು ಏಕಾಏಕಿ ಏನು ಬಂಧನ ಮಾಡಿಲ್ಲ. ಅವ್ರು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ಅವರು ವಾಯ್ಸ್ ಇದನ್ನು ತಗೊಂಡಿದ್ದಾರೆ. ಈಗ FSLಗೆ ಕಳಿಸಿದ್ದಾರೆ. ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.